ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಬದುಕು ಮತ್ತು ಭವಿಷ್ಯ ಸಂಖ್ಯಾಶಾಸ್ತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ಸರಿಯಾದ ನಂಬರ್ ಒಬ್ಬ ವ್ಯಕ್ತಿಯನ್ನ ಯಶಸ್ಸಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ್ರೆ ಇನ್ನೊಂದು ನಂಬರ್ ಇನ್ನೊಬ್ಬರ ನೆಮ್ಮದಿಯನ್ನ ಕಿತ್ಕೊಳ್ಳುತ್ತೆ. ಹಾಗಾದ್ರೆ ನಮ್ಮ ಬದುಕಿನ ರೈಟ್ ನಂಬರ್ ಯಾವುದು, ರಾಂಗ್ ನಂಬರ್ ಯಾವುದು? ಇದರ ಜೊತೆಗೆ ನಮ್ಗೆ ಯಾವ ಬಣ್ಣ ಅದೃಷ್ಟವನ್ನ ತಂದ್ಕೊಡತ್ತೆ, ಯಾವ ಬಣ್ಣ ಸಂಕಷ್ಟವನ್ನ ತಂದೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಇದೆಲ್ಲವನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತರಾಗಿರುವ, ಪರ್ಫೆಕ್ಟ್ ಪ್ರಿಡಿಕ್ಷನ್ಗೆ ಹೆಸರುವಾಸಿಯಾಗಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿಯವರು. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವೇ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇವತ್ತಿನ ದಿನಾಂಕ 5/12/2024 ಗುರುವಾರ. ಇವತ್ತಿನ ದಿನ ಹೇಗಿದೆ ಗುರುಜಿ? ನೋಡಿ, ಈ ಡೇಟ್ ಆಫ್ ಬರ್ತ್ನೆಲ್ಲ ಟೋಟಲ್ ಮಾಡಿದ್ರೆ 7 ಬರುತ್ತೆ. 5 and 7 ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ನಂಬರ್ಸ್. ಅದರಲ್ಲೂ ಕೂಡ 12ನೇ ತಿಂಗಳು 5ನೇ ತಾರೀಕು ಹುಟ್ಟಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ 5 ಅನ್ನೋ ನಂಬರ್ಸ್ ಸಖತ್ ವೈಬ್ರೇಷನ್ ನಂಬರ್ಸ್. 5 ಅಂದ್ರೆ ಒಂಥರ ಪಂಚಭೂತಗಳಿಗೆ 5 ಅಂತ ನಾವು ಹೇಳ್ತೀವಿ. 5 ಅಂದ್ರೆ 9 ನಂಬರ್ಸ್ ಅಲ್ಲಿ, 9 ನಾವುಗಳಲ್ಲಿ ಈ ಕಡೆಯಿಂದ 1 2 3 4 ಮಧ್ಯದಲ್ಲಿ ಬರುವಂತ ನಂಬರ್ 5. ಮತ್ತೆ 5 ಆದ್ಮೇಲೆ 6 7 8 9 ಅಂದ್ರೆ 5 ಎಲ್ಲಾದ್ರೂ ಮಧ್ಯದಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 5 ಅನ್ನೋ ನಂಬರ್ ಸಖತ್ತಾಗಿ ಆಗಿ ಬರುತ್ತೆ, ಅದ್ಭುತವಾಗಿ ಆಗಿ ಬರುತ್ತೆ. ಆದ್ರೆ ನಮ್ಮ ಕರ್ನಾಟಕಕ್ಕೆ 5 ಅನ್ನೋ ನಂಬರ್ ಅಷ್ಟೊಂದು ಆಗಿ ಬರಲ್ಲ. ಬಹಳ ವಿಶೇಷವಾಗಿ ನೀವು 5 ಅನ್ನೋ ನಂಬರ್ಸ್ ಅಲ್ಲಿ ನಾವು ಇಲ್ಲಿವರೆಗೂ ಒಂದು ಒಳ್ಳೆ ಟಾಪ್ ಹೀರೋ ನೋಡಿಲ್ಲ ಕರ್ನಾಟಕದಲ್ಲಿ ಇವತ್ತರೆಗೂ. ಡಾಕ್ಟರ್ ರಾಜ್ಕುಮಾರ್ 24ನೇ ತಾರೀಕು, ವಿಷ್ಣು 18ನೇ ತಾರೀಕು, ಶಂಕರ್ನಾಗ್ 9ನೇ ತಾರೀಕು, ಶಿವಣ್ಣ 12ನೇ ತಾರೀಕು, ಉಪೇಂದ್ರ 18ನೇ ತಾರೀಕು. ಇಲ್ಲಿವರೆಗೂ 5ನೇ ತಾರೀಕು ಟಾಪ್ ಹೀರೋಗಳನ್ನ ನಾವು ನೋಡಕ್ ಆಗಿಲ್ಲ 100%. ಅದೇ ತರ ಒಂದು CM ಸ್ಥಾನವನ್ನ ನಾವು ನೋಡಕ್ ಆಗಿಲ್ಲ 5ಕ್ಕೆ ಇರುವಂತ ನಂಬರ್ಸ್. 5 ಅನ್ನೋ ನಂಬರ್ ಸಖತ್ ವೈಬ್ರೇಷನ್ ನಂಬರು. ಇನ್ನೂ ಒಂದು ಪದವಿ ಸ್ಟ್ರಾಂಗ್ ಜಾಗವನ್ನ ಇಟ್ಕೊಂಡ್ರೆ. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ 5ನೇ ತಾರೀಕು ಹುಟ್ಟಿರೋದು 100%. 5ನೇ ತಾರೀಕು ಅವರು ಪಾಪ ನಮ್ಮ RCB ಕ್ಯಾಪ್ಟನ್ ಆಗಿದ್ದಾರೆ. ಕಪ್ಪು 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 ಅಂತ ಇದ್ರೆ ಖಂಡಿತ ಕೂಡ ಟಿಕೆಟ್ ತಗೋತಾರೆ, ನೋಡ್ಕೊಂಡು ಆಚೆ ಬರ್ತಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಕೂಡ 5ನೇ ತಾರೀಕು ತುಂಬಾ. ಹಾಗೆ ಗುರುಜಿ, ನಮ್ಮ ಕನ್ನಡದ ಹುಡುಗಿ ರಶ್ಮಿಕಾ ಮಂದನ್ ಅವರು ಕೂಡ 5ನೇ ತಾರೀಕು ಹೋದ್ರು. ಅವರು ಇಲ್ಲಿ ಇಲ್ದಿರೋದಲ್ಲ, ಅವರು ಕೂಡ ಹೆಸರನ್ನ ಮಾಡಿದಾರಲ್ಲ. ನಮ್ಮ ಕರ್ನಾಟಕಕ್ಕಿಂತ ಹೊರಗಡೆ ಭಾಷೆ ಸಿನಿಮಾಗಳು ಜಾಸ್ತಿ ಆಗ್ತಾ ಹೋಯ್ತು 100%. 5 ಅನ್ನೋದು ಆಂಧ್ರಕ್ಕೆ ಸಖತ್ ಫೇಮಸ್ ಅನ್ನ ತಂದ್ಕೊಡುತ್ತೆ. ಆಂಧ್ರಗೆ ತುಂಬಾ ಚೆನ್ನಾಗುತ್ತೆ, ಯಾಕಂದ್ರೆ 6 ಸೂಪರ್ ಆಗುತ್ತೆ. 5ಕ್ಕೆ ಕರ್ನಾಟಕಕ್ಕೂ ತುಂಬಾ ನಾನು ಡಿಸ್ಟರ್ಬ್ ನಾನು ನೋಡಿದ್ದೆ, ಯಾವಾಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ. 5 ಅನ್ನೋ ನಂಬರ್ ಹುಟ್ಟಕ್ಕೆ ಪುಣ್ಯ ಮಾಡಬೇಕು. 5ನೇ ತಾರೀಕು 5 ಆದ್ರೆ 5ರಲ್ಲಿ ಆಗಿರ್ಬೋದು, 15 25 ಇದರಲ್ಲೆಲ್ಲ 5 ಪಾಸ್ ಆಗುತ್ತೆ. 5 ಸಖತ್ ಬ್ಯೂಟಿಫುಲ್ ನಂಬರ್ಸ್, ತುಂಬಾ ದೊಡ್ಡ ಬ್ಯೂಟಿಫುಲ್ ನಂಬರ್. 5ನೇ ತಾರೀಕು ಹುಟ್ಟಿದ್ರೆ ಅವ್ರಿಗೆ ವಿಪರೀತ ಬ್ರಿಲಿಯಂಟ್ ಬ್ರೈನ್ ಅಂದ್ರೆ ಸಖತ್ ಬುದ್ಧಿ ಇರೋ ನಂಬರ್ 5ನೇ ತಾರೀಕು. 5ನೇ ತಾರೀಕು ಅವ್ರಿಗೆ ವಿದ್ಯೆ ಚೆನ್ನಾಗಿ ಬಂದ್ಬಿಟ್ರೆ ಸಖತ್ ಉನ್ನತ ವ್ಯಕ್ತಿಗಳಾಗ್ಬೋದು. ವಿದ್ಯೆ ಒಂದು ಕೊಟ್ರೆ ಬಹಳ ದೊಡ್ಡ ವ್ಯಕ್ತಿ. ವಿದ್ಯೆಗೆ ನಾವು ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ನಮ್ಮ ಕರ್ನಾಟಕದಲ್ಲಿ ಅನ್ಸುತ್ತೆ ಅವ್ರು 5ನೇ ತಾರೀಕು. ಹಾಗಾಗಿ 5ಕ್ಕೆ ವಿದ್ಯೆ ಒಂದು ಕೊಡಬೇಕು. ವಿದ್ಯೆ ಇಲ್ಲ ಅಂದ್ರೆ ಅವ್ರು ದಡ್ರಾಗ್ಬಿಡ್ತಾರೆ 100%. 5ಕ್ಕೆ ವಿದ್ಯೆ ಬರಬೇಕು, ತುಂಬಾ ಲಕ್ಕನ್ನ ತಂದು ಕೊಡ್ತಾರೆ. 5ನೇ ತಾರೀಕು ಅವರು ಜೀರೋ ಬ್ಯಾಲೆನ್ಸ್ ಇಂದ ತುಂಬಾ ಕ್ಲಿಕ್ ಆಗ್ತಾರೆ. 5 ಯಾವಾಗ್ಲೂ ಜೀರೋ ಬ್ಯಾಲೆನ್ಸ್. ಅವ್ರು ಯಾವುದೇ ಸಾಧನೆ ಮಾಡ್ಬೇಕಾದ್ರೆ ದುಃಖಗಳು ಇರುತ್ತೆ ನೋಡಿ. ವಿರಾಟ್ ಕೊಹ್ಲಿ ಸಾಧನೆ ಮಾಡ್ಬೇಕಾದ್ರೆ ಅವ್ರ ತಂದೆನ ಕಳ್ಕೊಂತಾರೆ, ಅವ್ರು ಮತ್ತೆ ಕ್ರಿಕೆಟ್ ಆಡ್ತಾರೆ, ಮತ್ತೆ ಅದನ್ನ ಆ ಒಂದು ಸಾಧನೆಯಲ್ಲಿ ಅವ್ರನ್ನ ಕರ್ಕೊಂಡು ಇಂಥ ಟೈಮಲ್ಲಿ ಆಡದಂತ ಅವ್ನು ಇಂಡಿಯನ್ ಟೀಮ್ ಸೆಲೆಕ್ಷನ್ ಮಾಡ್ತಾರೆ. ಅಂದ್ರೆ 5ಕ್ಕೆ ಇರುವಂತ ತಾಕತ್ತು, ಅದನ್ನ ಗಮ್ಮತ್ತೆ ಬೇರೆ. 5ನೇ ತಾರೀಕು ಅವ್ರಿಗೆ ಅದ್ಭುತವಾದ ಲೆಟರ್ A ಇಂದ ಸ್ಟಾರ್ಟ್ ಆಗ್ಬೇಕು. A J ಇದೆಲ್ಲ ತುಂಬಾ ಪವರ್ಫುಲ್, ಅದ್ಭುತವಾದ ಒಂದು ನಂಬರ್ 5ಕ್ಕೆ. 5ನೇ ತಾರೀಕಲ್ಲಿಗೆ ತಂದೆನ ಬೇಗ ಕಳ್ಕತ್ತಾರೆ. ನಾನು 5ನೇ ತಾರೀಕು ಹುಟ್ಟಿರೋದು, ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳು 5ನೇ ತಾರೀಕು, ನಾನು 5ನೇ ತಾರೀಕು. ನಂಗೆ 5ರ ಬಗ್ಗೆ ಸಖತ್ ಗೊತ್ತು. 5ಕ್ಕೆ ತುಂಬಾ ಲಕ್ಕಿ ನಂಬರ್ಸೇನೆ, ತುಂಬಾ ಪವರ್ಫುಲ್ ನಂಬರ್ಸ್. 18 ಈಸ್ ಪವರ್ಫುಲ್ ನಂಬರ್. ಹಾಗಾಗಿ ವಿರಾಟ್ ಕೊಹ್ಲಿ 18 ನಂಬರ್ನ ಯೂಸ್ ಮಾಡ್ತಾರೆ. ಆದ್ರೆ 18 ಅನ್ನೋ ನಂಬರ್ ಡೇಟ್ ಲಕ್ಕಿ. 18 ಅನ್ನೋ ನಂಬರ್ಸ್ ಯಾವಾಗಲೂ ಅಟ್ಯಾಕ್ ಮಾಡುತ್ತೆ. ಹಾಗಾಗಿನೇ 18 ಬಹಳ ಒಂದು ಲಕ್. ಗುರುಜಿ, ನೀವಾಗ್ಲೇ ಹೇಳ್ತಾ ಇದ್ರಿ 5ನೇ ತಾರೀಕು ಅವರು ತುಂಬಾ ಬೇಗ ತಮ್ಮ ತಂದೆಯನ್ನ ಕಳ್ಕೊಳ್ತಾರೆ ಅಂತ. ಇದಕ್ಕೇನಾದ್ರೂ ಪರಿಹಾರ ಅಂತ ಏನಾದ್ರೂ ಇದೆಯಾ ಗುರುಜಿ? ಖಂಡಿತ ಅಲ್ಲ ಕೂಡ. ಯಾಕಂದ್ರೆ ಜ್ಯೋತಿಷದಲ್ಲಿ 9ನೇ ಭಾಗ ತುಂಬಾ ಚೆನ್ನಾಗಿರ್ಬೇಕು. 9ನೇ ಭಾಗ ತುಂಬಾ ಚೆನ್ನಾಗಿರ್ಬೇಕು. ತಂದೆ ತುಂಬಾ ರಿಚ್ ಆಗ್ಬೇಕು ಅಂದ್ರೆ ಜ್ಯೋತಿಷ್ಯ 12 ಗ್ರಹಗಳು, 12 ರಾಶಿ 9 ಗ್ರಹಗಳು ಇದಾವಲ್ಲ, ನ್ಯೂಮರಾಲಜಿ ಪ್ರಕಾರ 9ನೇ ಮನೆ ಕೆಡಬಾರ್ದು. ಜ್ಯೋತಿಷದಲ್ಲಿ ಅವಾಗ ಇನ್ನೂ ಲಾಕ್ ಆಗ್ಬಿಡ್ತಾರೆ, ತಂದೆ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಮತ್ತೆ ತುಂಬಾ ಸಣ್ಣ ಇದ್ದಷ್ಟು ಕುಳ್ಳಗಿದಷ್ಟು ತಂದೆನ ಬೇಗ ಕಳ್ಕೊಬಿಡ್ತಾರೆ. ಬಹಳ ವಿಶೇಷವಾಗಿ ತಂದೆನ ಬೇಗ ಕಳ್ಕೊಬಿಡ್ತಾರೆ. ಇಲ್ಲ ತಂದೆ ಇದ್ರು ಕೂಡ ಆ ಮನೆಯನ್ನ ನಡೆಸ್ತಾರಲ್ಲ. ತಂದೆ ಜೀವಂತವಾಗಿ ಇರ್ತಾರೆ, ತಂದೆ ನಡೆಸಲ್ಲ, ಅವ್ರು ಯಾಪಿಯಾಗಿರ್ತಾರೆ. ಅಂದ್ರೆ ಒಂದು ಸ್ಪಿಟ್ ಕಾರ್ಡಲ್ಲಿ ಜೋಕರ್ ಅಂತ ಇರ್ತಾರಲ್ಲ, ಅವ್ರು ಹತ್ಲಾಗಲು ಇತ್ಲಾಗಲ್ಲ ಆರಾಮಾಗಿರ್ತಾರೆ. ಅವ್ರು ಯಾವ್ದಕ್ಕಾರ ಜೋಡಿಸ್ಕೊಳ್ಳಿ ಏನಂತಾರೆ ದುಡಿಯಲ್ಲ. ಹಾಗೆ ಅವ್ರ ಮನೇಲಿ ಇದ್ರು ಕೂಡ ದುಡಿಯೋರು ಇದ್ರೆ ಕಷ್ಟ ಸಿಗಾಕೈತೆ. ಮತ್ತೆ 5ನೇ ತಾರೀಕು ಒಂದು
ಅವ್ರು ಯಾವಾಗಲೂ ಮೋಸ ಹೋಗೋದು ಜಾಸ್ತಿ 100%. ಅವ್ರು ಮೋಸ ಹೋಗ್ದಲ್ಲಿದ್ರು ಬೆಟರ್ 5ನೇ ತಾರೀಕು. ಗುರುಜಿ, ಇಷ್ಟೊತ್ತು ನಾವು ನಂಬರ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಬಣ್ಣಗಳ ಬಗ್ಗೆ ಮಾತಾಡೋಣ. ಇವತ್ತು ಗುರುವಾರ, ಯಾವ ಬಣ್ಣ ಶುಭವಾಗಿರುತ್ತೆ ಗುರುಜಿ? ತುಂಬಾ ಅದ್ಭುತವಾದ ಬಣ್ಣ, ಈ ಸಖತ್ ಪವರ್ಫುಲ್ ಆರೆಂಜ್ ತುಂಬಾ ಸಖತ್ತಿರುತ್ತೆ. ಮತ್ತೆ ಗ್ರೀನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಗ್ರೀನ್ ಯೂಸ್ ಮಾಡಿದ್ರೆ ಹಾಗಾಗಿ ಮತ್ತೆ ಬ್ಲೂ ತುಂಬಾ ಸಖತ್ತಾಗಿರುತ್ತೆ, ಬಹಳ ಅದ್ಭುತವಾಗಿ. ಇವತ್ತು ಯೆಲ್ಲೋ ಕಲರ್ ಅತಿ ಹೆಚ್ಚು ಯೂಸ್ ಮಾಡಬಾರ್ದು, ಯಾಕಂದ್ರೆ ನಂಬರ್ 5 and 7 ಕಾಂಬಿನೇಷನ್ ನ್ಯೂಮರಾಲಜಿ ಆಗುತ್ತೆ. 5 ಬಂದು ಬುಧ ಗ್ರಹ ಆಗುತ್ತೆ, 7 ಬಂದು ಕೇತು ಗ್ರಹ ಆಗುತ್ತೆ. ಇವೆರಡಕ್ಕೂ ಗುರು ಗ್ರಹ ಡೆಡ್ ಆಪೋಸಿಟ್ ಆಗುತ್ತೆ. ಯಾರು ಇವತ್ತು ಯೆಲ್ಲೋ ಕಲರ್ ನ ಯೂಸ್ ಮಾಡ್ತಾರೆ ಈ ಪ್ರಾಬ್ಲಮ್ ಅಲ್ಲಿ ಸಿಗಾಕಿರ್ತಾರೆ. ಯೆಲ್ಲೋ ಇಸ್ ರಾಂಗ್ ಕಾನ್ಸೆಪ್ಟ್ ಆಗುತ್ತೆ, 100% ರಾಂಗ್ ಆಗುತ್ತೆ. ಇವತ್ತಿನ ಡೇಟ್ಗೆ ಇವರು ಯಾವತ್ತು ಒಳ್ಳೆ ವಿದ್ಯಾವಂತರಾಗ್ತಾರೆ, ಮತ್ತೆ ಫಾರಿನ್ ಸೆಟ್ಲ್ ಆಗ್ತಾರೆ. ಫಾರಿನ್ ಸೆಟ್ಲ್ ಆಗಿಲ್ಲ ಅಂದ್ರೆ ಅವ್ರೂರು ಬಿಟ್ಟು ಬೇರೆ ಊರಲ್ಲಿ ಸೆಟ್ಲ್ ಆಗ್ತಾರೆ. ಹಾಗಾಗಿ ತುಂಬಾ ರಿಚ್ ಪೀಪಲ್ಸ್ ಆಗ್ತಾರೆ. ಮತ್ತೆ 5ನೇ ತಾರೀಕು ಹೈಯೆಸ್ಟ್ ಲವ್ ಮ್ಯಾರೇಜ್ ಆಗ್ತಾರೆ. ಹೈಯೆಸ್ಟ್ ಲವ್ ಮ್ಯಾರೇಜ್, ಅವ್ರು ಮದುವೆ ಆದ್ರೂ ಲವ್ ಮ್ಯಾರೇಜ್ ಮಾಡ್ತಾರೆ, ಮದುವೆ ಆಗದೆ ಇದ್ರು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ 90% ಲವ್ ಮ್ಯಾರೇಜ್ ಇದು, 10% ಅರೇಂಜ್ ಮ್ಯಾರೇಜ್ ಆಗ್ಬೋದು, 90% ಲವ್ ಮ್ಯಾರೇಜ್ ಆಗುತ್ತೆ. ಅದ್ಭುತವಾದ ಡೇಟ್ ಆಫ್ ಬರ್ತ್. ಈ ಡೇಟಲ್ಲಿ ಹುಟ್ಬಿಟ್ರೆ ಅವ್ರ ಮನೇಲಿ ಬಡತನ ಬರಲ್ಲ. ಇವ್ರ ಮನೆಯಲ್ಲಿ 5ನೇ ತಾರೀಕು ಒಬ್ಬ ಮಗು ಜನನವಾಯ್ತಾರೆ, ಅವ್ರ ಮನೇಲಿ ಬಡತನ ಬರಲ್ಲ. ಅದು ಹೆಣ್ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಅವ್ರ ಮನೇನ ಹೇಗೋ ಮಾಡಿ ಇಂಪ್ರೂವ್ಮೆಂಟ್ ಮಾಡೋಂಥ ತಾಕತ್ತಿರೋದು 5ನೇ ನಂಬರ್ಗೆ ಮಾತ್ರ ಮೇಡಮ್ ಅವ್ರೆ. ಗುರುಜಿ, ಬಹಳಷ್ಟು ಜನ ನಿಮ್ಮ ಅಭಿಮಾನಿಗಳು ನಿಮ್ಮ ಹತ್ರ ನೇರವಾಗಿ ಮಾತಾಡ್ಬೇಕಂತ ಕಾಯ್ತಾ ಇದ್ದಾರೆ. ಇವಾಗ ನಮ್ಮ ಮೊದಲನೇ ಕರೆಯನ್ನ ತಗೊಳ್ಳುವಂತಹ ಸಮಯ ಗುರುಜಿ. ಹಲೋ. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ನನ್ನ ಹೆಸರು ಚಿತ್ರಲೇಖಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ ಪ್ರಾಪರ್ ಬಂದು ಕೊಪ್ಪಳ ಡಿಸ್ಟ್ರಿಕ್ಟ್, ನಾವು ಬೆಂಗಳೂರಲ್ಲಿ ಇರ್ತೀವಿ. ಚಿತ್ರಲೇಖಾ ಅವರೇ, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ಮ ಸಮಸ್ಯೆಯನ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದೆ. ನಿಮ್ಮ ವಾಯ್ಸ್ ಕೇಳಿದ್ರೆ ಇನ್ನೂ ಸಖತ್ತಾಗಿರ್ತೀನಿ. ಏನ್ ಮಾಡ್ತಿದ್ರ ಮನೇಲಿ? ಗುರುಜಿ, ನಾನು ಬಂದು ಬ್ಯೂಟಿಷಿಯನ್. ಹಾ, ಸ್ವಲ್ಪ ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ ನಿಮ್ಗೆ ಹತ್ರ. ನಿಮ್ಮ ಹೆಸರು ಚಿತ್ರಲೇಖಾ, ನೀವು ಮಾಡ್ತಾರೋ ಬ್ಯೂಟಿ ಪಾರ್ಲರ್, ಇವೆರಡಕ್ಕೂ ನೇಮ್ ಸಖತ್ ಮ್ಯಾಚ್ ಆಗ್ತದೆ. ಮನೇಲಿ ಯಾರು ಇದ್ದೀರಾ? ಮಕ್ಕಳು ಮತ್ತೆ ಫ್ಯಾಮಿಲಿ ಎಲ್ಲ ಇದೀವಿ ಸರ್. ಓಕೆ, ಫ್ಯಾಮಿಲಿ ಎಲ್ಲ ಇದೆ ಅಂದ್ರೆ ಯಾವ ತರ? ಅಪ್ಪ ಅಮ್ಮ ಮತ್ತೆ ಮಕ್ಕಳ ಜೊತೆಗಿದೀವಿ. ಸ್ವಲ್ಪ ಫ್ಯಾಮಿಲಿ ಸರಿ ಇರ್ಲಿಲ್ಲ, ಅಂದ್ರೆ ಹಸ್ಬೆಂಡ್ ಕಿರಿಕಿರಿ ಎಲ್ಲ ಇತ್ತು. ಅದಕ್ಕೋಸ್ಕರ ಕೇಳೋಣ ಅನ್ಕೊಂಡು. ಇಲ್ಲ, ನನಗೆ ನೀವು ಹೇಳಿದ ತಕ್ಷಣ ನನಗೆ ಗಾಬರಿ ಆಗೋಯ್ತು. ಫ್ಯಾಮಿಲಿ ಎಲ್ಲ ಅಂದಾಗ ಇದೇನಪ್ಪ ವಾಪಸ್ ಬರ್ತದೆ ಅಂದ್ರೆ ಗಂಡನ ಮನೆ ಫ್ಯಾಮಿಲಿ ಇಲ್ಲ, ತಾಯಿ ಮನೆ ಫ್ಯಾಮಿಲಿ ಜೊತೆ ಇದ್ದೀರಾ? ಹೌದು ಗುರುಜಿ. ಹೌದು. ಇದು ನಿಮ್ ಒರಿಜಿನಲ್ ಹೆಸರಾ ಇಲ್ಲ ಸೆಕೆಂಡ್ ಹೆಸರಾ? ಇದು ಒರಿಜಿನಲ್ ಹೆಸರು ಚಿತ್ರಲೇಖಾ, ಗಂಡ ಮನೆಯಲ್ಲಿ ಲಲಿತಾ ಅಂತ ಕರೀತಾರೆ ಗುರುಜಿ. ಅದೇ ಗೊತ್ತಾಯ್ತು, ನೇಮಲ್ಲಿ 2 ಇರ್ತವೆ ಅಂತ ನಿಮಗೆ. ಹಾಗಾಗಿ ಕೊಡಿ ಡೇಟ್ ಆಫ್ ಬರ್ತ್. 8/10/1994. 8ನೇ ತಾರೀಕು. ಹಾ ಗುರುಜಿ. 10ನೇ ತಿಂಗಳು. 1994. 1994. ಎಷ್ಟು ಗಂಟೆ? ಬೆಳಗಿನ ಜಾವ 2 ಗಂಟೆ ಗುರುಜಿ. ಪಕ್ಕ 2 ಗಂಟೆನಾ? ಹಾ, ಪಕ್ಕ 2 ಗಂಟೆ. ಮಗು ಹೆಸರೇನು? ಮಗು ಹೆಸರು, 2 ಮಕ್ಕಳಿದ್ದಾರೆ ಗುರುಜಿ. ಅದೇ ಮಗನ ಹೆಸರೇನು? ಮಗನ ಹೆಸರು ಶರತ್ ಅಂತ, ಮಗಳ ಹೆಸರು ಅಂಕಿತಾ ಗುರುಜಿ. ಓಕೆ, ಏನು ಬಹಳ ಇದು 1994 ನಿಮ್ದೇನಾ? ಹಾ ಹೌದು ಗುರುಜಿ. ಓಕೆ ಓಕೆ. ನಿಮ್ಮ ಜಾಗದಲ್ಲಿ ಏನೆಲ್ಲ ಕೇಳ್ಬೇಕು ಅಂತ ಇದೆ ನಿಮ್ಮ ಪ್ರಶ್ನೆಗಳು? ನಾನು ತುಂಬಾ ಆಮೇಲೆ ಹೇಳ್ತೀನಿ. ಏನೇನು ಕೇಳ್ಬೇಕು ಅಂತ ಆಸೆ ಆಗ್ತಾ ಇದೆ ಚಂದ್ರಲೇಖ ಅವರೇ? ಮುಂದೆ ಏನಾದ್ರು ಒಳ್ಳೇದಾಗುತ್ತೋ ಇಲ್ವೋ ಅಂತ ಕೇಳ್ಬೇಕು ಅನ್ಕೊಂಡಿದೀನಿ ಗುರುಜಿ. ಇವಾಗ ನೆಕ್ಸ್ಟ್ 21 ಇಂದ ನಾವು ದೊಡ್ಡ ಡೈರಿ ಅಂತ ಓಪನ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದರಿಂದ ಆದ್ರೂ ಒಳ್ಳೇದಾಗುತ್ತಾ ಏನೋ ಅಂತ ಕೇಳೋಣ ಅನ್ಕೊಂಡು. ನಿಮ್ಮ ಲೈಫಲ್ಲಿ ನೆಗೆಟಿವ್ ನಂಬರ್ ಯಾವಾಗ್ಲಾರು 1, 3 ಯಾವಾಗ್ಲಾರು ಅಟ್ಯಾಕ್ ಮಾಡಿತ್ತ ನಿಮ್ಮ ಲೈಫಲ್ಲಿ? ಅಲ್ಲ 1, 7 ಎಲ್ಲ? ಹಾ, 7 ತುಂಬಾ ಸರಿ ಆಗಿದೆ ಗುರುಜಿ. ಏನ್ ಅಟ್ಯಾಕ್ ಮಾಡಿತ್ತೆ? ಅಂದ್ರೆ ಅವತ್ತಿನ ದಿನ ನಾನು ಏನ್ ಮಾಡಕ್ ಹೋದ್ರು ಆಗಿರಲ್ಲ ಗುರುಜಿ ಅದು. ಹೌದಾ? ನಿಮ್ಮ ಯಜಮಾನ್ ಹುಟ್ಟಿರೋ ಡೇಟ್ ಏನು? ಅವ್ರದ್ದು ಸ್ಕೂಲ್ ಡೇಟ್ ಆಫ್ ಬರ್ತ್ ಗುರುಜಿ, ಎಕ್ಸಾಕ್ಟ್ ಗೊತ್ತಿಲ್ಲ ಅವ್ರದ್ದು. ಓಕೆ ಮೇಡಮ್ ಅವರೇ, ನಿಮ್ ಜಾಗದಲ್ಲಿ ಕಟಕ ಲಗ್ನಕ್ಕೆ ಬುಧ ಗ್ರಹ ತುಂಬಾ ಚೆನ್ನಾಗಿದ್ದಾನೆ. ನೀವು ಕೊನೆವರೆಗೂ ನಿಮ್ಮ ಅಪ್ಪ ಅಮ್ಮನ ಜೊತೆಲೇ ಇರ್ತೀರಾ ಮೇಡಮ್. ನಿಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿ ಇರ್ತೀರಾ. ನಿಮ್ಮ ಜಾತಕದಲ್ಲಿ ನಿಮ್ಗೆ ಯಾವಾಗ್ಲೂ ನಿಮ್ಗೆ 8ನೇ ತಾರೀಕಲ್ಲಿ ಹುಟ್ಟರೆ ನೀವು 1 ಮತ್ತು 7ನ ಮುಟ್ಬಾರ್ದು. ಏನ್ ಹೇಳಿ? 1 ಮತ್ತು 7 ಗುರುಜಿ. 7 ಅಂದ್ರೆ ಯಾವ 7 ಹೇಳಿ ನೋಡೋಣ? 7ನೇ ತಾರೀಕು ಮತ್ತೆ ನೆಕ್ಸ್ಟ್ 16 ಬಂದ್ರು 7 ಆಗುತ್ತೆ. ಆಮೇಲೆ 25. 25 7 ಎಲ್ಲವೂ ಕೂಡ ನಂಬರ್ ಟೋಟಲ್ ಆಡ್ ಮಾಡಿ 7 ಆಯ್ತು ಅದು ನಿಮ್ನ ಅಟ್ಯಾಕ್ ಮಾಡುತ್ತೆ. ನಿಮ್ಮ ಲೈಫ್ ಅಲ್ಲಿ 3 ತುಂಬಾ ಲಕ್ಕಿ, ಆಮೇಲೆ 4 ಕೂಡ ತುಂಬಾ ಅಟ್ಯಾಕ್ ಮಾಡುತ್ತೆ. ಅದ್ರ ನಿಮ್ಗೆ 4ನೇ ತಾರೀಕು ಒಳ್ಳೆ ಫ್ರೆಂಡ್ ಆಗ್ತಾರೆ. 4ನೇ ತಾರೀಕು ಕೆಟ್ಟದ್ದಾಗುತ್ತೆ. 4ನೇ ತಾರೀಕು ಯಾರು ಫ್ರೆಂಡ್ ಇಲ್ವಾ ನಿಮ್ಗೆ? 4, 5 ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಗುರುಜಿ. ಓಕೆ, ನೀವು ನೋಡಿ ಮೇಡಮ್ ಅವ್ರೆ, ನೀವು ತುಂಬಲ್ಲಿ ಮ್ಯಾರೇಜ್ ಲೈಫ್ ಒಂದು ಚೆನ್ನಾಗಿಲ್ಲ. ನಿಮ್ಮ ಲೈಫ್ ಅಲ್ಲಿ ಪರ್ಸನಲ್ ಲೈಫ್ ಸೂಪರ್ ಆಗಿರ್ತದೆ. ಮ್ಯಾರೇಜ್ ಡೇಟ್ 19 ಗುರುಜಿ ನಮ್ದು, ಡಿಸೆಂಬರ್ 19. ನೋಡಿ ಅಲ್ಲಿ 19 ನಿಮ್ನ ಅಟ್ಯಾಕ್ ಮಾಡೈತೆ. ಹಾಗಾಗಿ ನಿಮ್ಗೆ ಈ ನಂಬರ್ ಅಲ್ಲಿ ಚಪ್ಪಲಿ ಕೂಡ ತಗೋಬಾರ್ದು, ಚಪ್ಪರ್ ಆಗ್ಬಿಡ್ತೀರಾ. ಏನ್ ಹೇಳಿ? ಚಪ್ಪಲಿ ಕೂಡ ತಗೋಬಾರ್ದು. ಅದೇ ಚಪ್ಪಲಿಲಿ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೋಬಹುದು. ಅದೇ ಅವತ್ತಿನ ಡೇಟ್ ಅಲ್ಲಿ ಬೈಕ್ ತಗೊಂಡು ಹೋಗಿ ಮೋರಿ ಮೇಲೆ ಬೀಳ್ಬೋದು. ನಿಮ್ ಲೈಫ್ ಅಲ್ಲಿ ನೀವು ಮುಂದೆ ಬಂದೇ ಬರ್ತೀರಾ ಮೇಡಮ್ ಅವರೇ. ನಿಮ್ಗೆ ತಂದೆ ತಾಯಿ ಆಶೀರ್ವಾದ ತುಂಬಾ ಜಾಸ್ತಿ ಇದೆ, ಬೇರೆ ಮನೆ ಆಶೀರ್ವಾದ ಎಲ್ಲ ಕಮ್ಮಿ. ಆಮೇಲೆ ನಿಮ್ಮ ಜಾಗದಲ್ಲಿ ಕುಜ ನೀಚನಾಗಿರೋದ್ರಿಂದ ನಿಮ್ಗೆ ಯಾವ್ದಾದ್ರು ಮನೆ ಪ್ರಾಬ್ಲಮ್ ಈ ತರದೆಲ್ಲ ತೊಂದರೆ ಆಗಿತ್ತು. ಇನ್ನು ಯಾವ್ದು ಆಗಿಲ್ವಾ? ಪ್ರಾಪರ್ಟಿ ಪ್ರಾಬ್ಲಮ್ ಇನ್ನೂ ಅನುಭವಿಸಿಲ್ವಾ? ಯಾವುದುವೆ ಆಗ್ತಾ ಇದೆ ಗುರುಜಿ ಸಾಮಾನ್ಯವಾಗಿ. ಹಾಗೆ
ನೀವು ಬಾಡಿಗೆಗಿದ್ರೆ ಓನರ್ ಕಿರಿಕಿರಿ ಮಾಡೋದು ಇಲ್ಲ ಇನ್ನೊಂದು ಮಾಡೋದು ಈ ತರದೆಲ್ಲ ನಡೆದ್ಬಿಡ್ತವೆ ಲೈಫ್ ಹಾ ಅಲ್ಲಿ. ಗುರುಜಿ 3 ಸರಿ ಆಯ್ತು ಇವಾಗ ಮನೆ ಚೇಂಜ್ ಮಾಡ್ಲಿಕ್ಕೆ. ಇವಾಗ ಸ್ವಲ್ಪ ಲೀಸಿಗಿದೀವಿ. ಅದನ್ನ ಯಾಕಂದ್ರೆ ಪರವಾಗಿಲ್ಲ ಗುರುಜಿ. ನಿಮ್ ಜಾಗದಲ್ಲಿ ಕುಜ ನೀಚನಾಗಿದ್ದಾನೆ, ಅದರಿಂದ ಈ ಪ್ರಾಬ್ಲಮ್ ಎಲ್ಲ ಅನುಭವಿಸ್ತೀರಾ. ಏನ್ ಹೇಳಿ, ಇದು ನಿಮಗೆ ಕೊನೆವರೆಗೂ ಇರುತ್ತೆ. ನೀವು ಸಾಯೋವರೆಗೂ ಇದು ನೋವು ಅನುಭವಿಸ್ಬೇಕು. ಯಾಕಂದ್ರೆ ಒಂದ್ಸರಿ ಹುಟ್ಟಿದ್ಮೇಲೆ ಒಂಥರ ರೆಕಾರ್ಡ್ ಇದ್ದಾಗ ಅವನ್ನ ಚೇಂಜ್ ಮಾಡಕ್ ಆಗಲ್ಲ, ಗ್ರಹಗಳನ್ನ ಚೇಂಜ್ ಮಾಡಕ್ ಆಗಲ್ಲ. ನೀವು ಚೇಂಜ್ ಆಗ್ಬೇಕು. ನಿಮ್ಮ ಲೈಫ್ ಅಲ್ಲಿ ಮತ್ತೆ ಬೇರೆ ಏನಾದ್ರು ಮದುವೆ ಆಗತ್ತರ ಆಸಕ್ತಿ ಇದೆಯಾ? ಇಲ್ಲ ಗುರುಜಿ, ಆ ರೀತಿ ಏನಿಲ್ಲ. ಇಲ್ವಾ? ಯಾರ ಫ್ರೆಂಡ್ ಇಲ್ಲ ಗುರುಜಿ, ಹಾಗೇನಿಲ್ಲ. ಇಲ್ಲ ಯಾರು ಬಲವಂತ ಮಾಡಿದಾರ ಅಂತ ಕೇಳಿದೆ. ಇಲ್ಲ ಗುರುಜಿ, ಆ ರೀತಿ ಏನ್ ಬಂದಿಲ್ಲ ಆ ರೀತಿ. ಓಕೆ, ನಿಮಗೆ ಬರೋ ಆಪ್ಷನ್ ಕೂಡ ಇದೆ. ಬುಧ ದೇಶದಲ್ಲಿ ಯಾರು ಬಹಳ ಬ್ರಿಲಿಯಂಟ್ ಬ್ರೈನ್ ಇರೋದ್ರಿಂದ ಬಂದೇ ಬರ್ತಾರೆ ಅಂತ ಹೇಳಿ ದೇಶದಲ್ಲಿ ನಿಮಗೆ ಯೋಗ ಕೊಡುತ್ತೆ. ನಿಮ್ಮ ಲೈಫ್ ಅಲ್ಲಿ ನೀವು ಚೆನ್ನಾಗಿ ಆಗ್ಬೇಕು ಅಂದ್ರೆ ಮೇಡಮ್ ಅವರೇ, ಹಸಿರು ಕಲರ್ ಬಟ್ಟೆ ನೋಡಿ. ಎಷ್ಟೋರು 8ನೇ ತಾರೀಕಲ್ಲಿ ಹುಟ್ಟಿದಾರೆ, ಅವ್ರು ಗ್ರೀನ್ ಕಲ್ಲು ಒಂದು ಹಾಕಿದಾರೆ, ಪಚ್ಚೆ ಕಲ್ಲು. ಈ ತರ ಈ ಕಲ್ಲನ್ನ ನೀವು ಅತಿ ಹೆಚ್ಚು ನಿಮ್ಮ ಕೈಲಿ ಎಲ್ಲಾರು ಒಂದ್ ಕಡೆ ಬಳಸಿ, ಈ ಕಿವಿಲಾರು ವಾಲೆ ಬಳಸಿ, ಡಾಲರ್ ಆಗಿ ಬಳಸಿ, ಇಲ್ಲ ಕೈಲಿ ಬಳಸಿ. ನಿಮ್ಗೆ ತುಂಬಾ ಲಕ್ ತಂದು ಕೊಡುತ್ತೆ. ನಿಮ್ಮ ಲೈಫಲ್ಲಿ ನೀವು 3, 5, 6 ಅತಿ ಹೆಚ್ಚು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಸಖತ್ತಾಗಿರ್ತೀರ. ಈ ವರ್ಷ ಮಾತ್ರ ವಿಶಾಖ ನಕ್ಷತ್ರ ನೀವು ಹುಟ್ಟಿರೋದು. ಈ ವರ್ಷದಲ್ಲಿ ತುಂಬಾ ನೋವು ಅನುಭವಿಸ್ಬೇಕು. ಇನ್ನೊಂದು 3 ತಿಂಗಳು ಆದ್ಮೇಲೆ ನೀವು ತುಂಬಾ ಚೆನ್ನಾಗಿರ್ತೀರ. ಕೇಳಿಸ್ಕೊಂಡ್ರಲ್ಲ ಚಿತ್ರಲೇಖ ಅವರೇ, ಗುರೂಜಿ ಅವರು ಹೇಳಿರುವಂತಹ ಪರಿಹಾರವನ್ನ ನೀವು ಫಾಲೋ ಮಾಡಿ, ಅವ್ರು ಹೇಳಿರುವಂತಹ ನಂಬರ್ಗಳನ್ನ ಬಳಸಿ, ಅವ್ರು ಹೇಳಿರುವಂತಹ ಕಲರ್ಗಳನ್ನ ನೀವು ಬಳಸಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಗುರೂಜಿ, ನೀವು ಹೇಳ್ತಾ ಇದ್ರಿ ಮದ್ವೆಗಳು ಮುರಿಯೋದಕ್ಕೆ ಆ ಡೇಟ್ಗಳು ಕಾರಣ ಆಗುತ್ತಾ ಅಂತ ಕೇಳ್ಬೇಕು ನಾನು. ಖಂಡಿತ ಅಲ್ಲ ಮೇಡಮ್ ಅವರೇ, ನಿಮ್ಗೊಂದು ವಿಷಯ ಗೊತ್ತಿಲ್ಲ. ಕರ್ನಾಟಕದಲ್ಲಿ ದೊಡ್ಡ ಹೀರೋ 19ನೇ ತಾರೀಕು ಧರ್ಮಸ್ಥಳದಲ್ಲಿ ಮದುವೆ ಆಯ್ತಾರೆ. ಇನ್ನೂ ಅದು ಪ್ರಾಬ್ಲಮ್ ಶುರುವಾಗಿಲ್ಲ. ನಾನು ತುಂಬಾ ಸರಿ ಮಾಡಿಸಿದ್ದೀನಿ. ಆದ್ರೆ ನೀವು ತಿರುಪತಿಲಿ ಮದುವೆ ಆದ್ರೂ ಕಿತ್ಕೋಗುತ್ತೆ, ಧರ್ಮಸ್ಥಳದಲ್ಲಾದ್ರೂ ಮದುವೆ ಹೋಗುತ್ತೆ. ನೀವು ಸರ್ವಮಂಗಳ ಮಾಂಗಲ್ಯ ಮಂತ್ರ ಹೇಳ್ಬಿಟ್ರೆ ಆ ಮಂತ್ರಗಿನೇ ನ್ಯೂಕ್ಲಿಯರ್ ಬಾಂಬ್ ಅಲ್ಲ ಯಾರು ಆಚೆ ಬರ್ದಿರೋ ತರ ಮದುವೆ ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತ್ ನ ಟ್ಯೂನ್ ಮಾಡ್ಬೇಕು. ಅವಾಗ ಒಂದು ಸೆಟ್ ಮಾಡ್ತಿದ್ರು. ಇವಾಗ ನಂಬರ್ಗಳನ್ನ ಮ್ಯಾಚ್ ನಂಬರ್ನ ಮ್ಯಾಚ್ ಮಾಡಿ ಮದುವೆ ಆಗ್ಬೇಕು. ಯಾವಾಗಲೂ ಕೂಡ ಆಪೋಸಿಟ್ ಜಾತಕಗಳನ್ನ ಸಖತ್ತಾಗಿ ಫಾಲೋ ಮಾಡ್ಬೇಕು. ಇವಾಗ ನೋಡಿ, ಇವ್ರು 8ನೇ ತಾರೀಕು ಅವರು ಸಖತ್ ಸೈಲೆಂಟು, ಅವ್ರಿಗೆ ವೈಲೆಂಟ್ ಇರೋ ನಂಬರ್ಗಳನ್ನ ಫಾಲೋ ಮಾಡಿದ್ದಾರೆ ನೋಡಿ. 7, 19 ಇವೆಲ್ಲ ಏನಾಗುತ್ತೆ ಗೊತ್ತಾ? ತುಂಬಾ ದೊಡ್ಡ ಕಷ್ಟ ಯಾವ್ದು ಗೊತ್ತಾ? ಮದುವೆ ಮುಹೂರ್ತ, ಮದುವೆ ಮ್ಯಾಚಿಂಗ್ ತುಂಬಾ ನೆಗೆಟಿವ್ ಆದ ಕೆಲಸ. ಅದೊಂದು ತುಂಬಾ ಕಷ್ಟ. 100% ನಾನು ತುಂಬಾ ನೋವು ಅದರಲ್ಲಿ ನೋಡ್ತೀನಿ, ತುಂಬಾ ಟೈಮ್ ತಗತ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಒಂದು ಸಂಬಂಧ ಬೆಳೆಸೋದಕ್ಕೆ, ಸ್ನೇಹವನ್ನ ಮಾಡೋದಕ್ಕೆ ನಂಬರ್ ಎಷ್ಟು ಮುಖ್ಯ ಆಗತ್ತೆ ಅಂತ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಸರ್, ನಿಮ್ ಹೆಸರು? ನನ್ನ ಹೆಸರು ಓಂ ಪ್ರಕಾಶ್ ಅಂತ. ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಯಾದಗಿರಿಯಿಂದ ಮಾತಾಡೋದು. ಸರ್, ನಮ್ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ಮ ಸಮಸ್ಯೆಯನ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಓಂ ಪ್ರಕಾಶ್ ಸರ್, ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಹೌದಾ? ನಿಮಗೆ ಬಹಳ ದಿವಸದಿಂದ ಕಾಂಟ್ಯಾಕ್ಟ್ ಮಾಡ್ಬೇಕಂತಿದ್ದೆವು, ಆದ್ರೆ ಸಿಕ್ಕಿದ್ದಿಲ್ಲ ಫೋನ್ನಾಗೆ. ಈಗೇನೋ ಅದೃಷ್ಟ ಅಂತಂದು ಇವತ್ತು ನಮ್ಗೆ ಸಿಕ್ಕಿದ್ದು. ಇಲ್ಲ, ನನಗೆ ಅದೃಷ್ಟ ಸರ್. ನೀವು ಸಿಕ್ಕಿರೋದು ಓಮು ಪ್ರಕಾಶ್ ಎರಡೂ ಸಿಕ್ತು. ಹಾಗಾಗಿ ಪ್ರಕಾಶ್ ಅಂದ್ರೆ ಆಶ್ ಅಂತ, ಅಂದ್ರೆ ಪ್ರಕಾಶ್ ಅಂದ್ರೆ ಆಶ್ ಅಂದ್ರೆ ಏನ್ ಹೇಳಿ? ಕನ್ನಡದಲ್ಲಿ ಪ್ರಕಾಶ್ ಅಂದ್ರೆ ಸೂರ್ಯ ಅಂತಾರೆ, ಆಶ್ ಅಂದ್ರೆ ಬೂದಿ ಅಂತ. ಏನ್ ಹೇಳಿ? ಬೂದಿ ಅಂತ. ಪ್ರಕಾಶ್ ಅಂದ್ರೆ ಬೂದಿ ಅಂತ. ನಿಮ್ಗೆ ಏಜ್ ಆದ್ಮೇಲೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಇವಾಗೆಲ್ಲ ಚೆನ್ನಾಗಿದ್ರ ತಾನೆ? ಈಗ ಚೆನ್ನಾಗಿದ್ದೀನಿ ಸರ್. ಸ್ವಲ್ಪ ಈಗ ಪ್ರಾಬ್ಲಮ್ ಇದೆ ನನಗೂ. ಏಜ್ ಆದ್ಮೇಲೆ ಇಂಜಿನ್ ಅಳ್ಳಾಡ್ತಾ ಇರುತ್ತೆ. ಇಂಜಿನ್ ಸರ್ವಿಸ್ ಹೊಡಿತಲೇ ಇರಬೇಕು, ರಿಪೇರಿಗೆ, ಹಾಸ್ಪಿಟ್ಲಿಗೆ. ಹಾಗಾಗಿ ಪ್ರಕಾಶನ ನೇಮಲ್ಲಿ ನೆಮ್ಮದಿಗಳು ಕಮ್ಮಿ. ಏನ್ ಹೇಳಿ? ನೆಮ್ಮದಿ ಕಡಿಮೆ. ಹೌದು, ಹೆಸರು ಮಾತ್ರ ಪ್ರಕಾಶ್ ಆಗಿರುತ್ತದೆ, ನೆಮ್ಮದಿ ಕಮ್ಮಿ ಇರುತ್ತೆ. ಏನ್ ಕೇಳ್ಬೇಕು ಅಂತಿದ್ರೆ ಪ್ರಕಾಶ್, ಓಂ ಪ್ರಕಾಶ್ ಅವರೇ? ಅದೇ ಸರ್, ಇನ್ ಫ್ಯೂಚರ್ ಹೆಂಗಿದೆ ಅಂತ ನನ್ ಲೈಫ್. ನಂದು ಜನ್ಮ ದಿನಾಂಕ 1/3/63. ನಂದು ಮೇಷರಾಶಿ. ಟೈಮಿಂಗ್ಸ್ ಪ್ರಕಾಶ್ ಅವರೇ? ಟೈಮ್ ಬೆಳಿಗ್ಗೆ 9:30 ಸರ್. 9:30. ಏನ್ ಉದ್ಯೋಗ ಮಾಡಿದ್ರಿ ಸರ್? ಹೆಲ್ತ್ ಡಿಪಾರ್ಟ್ಮೆಂಟ್ ಗಿದ್ದೆ. ಈಗ ರಿಟೈರ್ಡ್ ಆಗಿದ್ದೀನಿ ಸರ್, ಹೋದ ವರ್ಷ. ಓ, ಸೂಪರ್. ನಿಮ್ ಜಾತಕದಲ್ಲಿ ಬಹಳ ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ತುಂಬಾ ಹೆಲ್ತ್ ಪ್ರಾಬ್ಲಮ್ ಫ್ಯಾಮಿಲಿ ಬರ್ಬೇಕೈತೆ. ಯಾರಿಗೂ ಬಂದಿಲ್ಲ ಅಂದ್ರೂ ಸಾಕು, ಒಳ್ಳೇದಾಗ್ಲಿ. ಸರ್, ಹಾಗಾಗಿ ನಿಮ್ ಜಾಗದಲ್ಲಿ ತುಂಬಾ ಗುರು ಮುಗಿದು ಇನ್ನೇನು ಗುರು ಮುಗಿದು ಶನಿ ಬರ್ತಾ ಇದೆ. ಶನಿ ನಿಮಗೆ ಒಂದ್ ಸ್ವಲ್ಪ ಇನ್ ಮುಂದೆ ಒಂಚೂರು ಕಾಲ್ ನೋವು ಏನಾದ್ರು ಕಾಣಿಸ್ಕೋಬಹುದು. ಏನು ಕಾಣಿಸ್ಕೊಂಡಿಲ್ಲ ತಾನೆ? ಕಾಲ್ ನೋವು ಇದೆ ಸರ್. ಹೌದೌದು, ಯಾಕಂದ್ರೆ ಶನಿ ಬಂದ ಅಂದ್ರೆ ಕಾಲಿಂದಲೇ ಬರೋದು ಅವನು. ಯಾಕಂದ್ರೆ ಶನಿ ಕಾಲಿಂದ ಬರ್ತಾನೆ. ಹಾಗಾಗಿ ನಿಮ್ ಜಾತಕದಲ್ಲಿ ತುಂಬಾ ರಾಜೋಗು ಜಾತಕ ಅಂತ ಹೇಳುತ್ತೆ. ಸ್ವಲ್ಪ ಲಿಟಿಗೇಷನ್ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಹಾಗಾಗಿ ನಿಮ್ ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿ. ಇನ್ನು ಮುಂದೆ ನೀವು ಇವಾಗ ರಿಟೈರ್ಡ್ ಆದ್ಮೇಲೆ ನಿಮ್ ಲೈಫಲ್ಲಿ ಏನಾದ್ರು ಬಿಸ್ನೆಸ್ ಮಾಡಂಗಿದ್ರೆ ಮಾಡಿ ಸರ್. ತುಂಬಾ ದುಡ್ಡನ್ನ ಸಂಪಾದನೆ ಮಾಡೋದು ಏನಾದ್ರು ಪ್ಲಾನ್ ಇದೆಯಾ? ಹಂಗೇನಿಲ್ಲ ಸರ್. ರಿಟೈರ್ಡ್ ಆದ್ಮೇಲೆ ಇವಾಗ ಏನ್ ಮಾಡೋಣ ಅಂತ ಇದ್ರೆ? ಮನೇಲಿ ಕುತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಪೇಪರ್ ಓದ್ಬಿಟ್ಟು ಹಾಗೆ ಆಗಿದೆ ಸರ್. ಇನ್ ಮುಂದೆ ನೋಡ್ಬೇಕಂತ ಅದು ಸರ್. ಹಾಗಾಗಿ ಮುಂದೆ ಡೈಲಿ ಬೆಳಿಗ್ಗೆ ನಮ್ಮ ನೋಡಿ 7:00ವರೆಗೆ ನಾವು ನಿಮ್ಮನ್ನ ನೋಡ್ತೀವಿ. ಸರ್, ಬೆಳಗ್ಗೆ ಮಿಸ್ ಮಾಡಬೇಡಿ. ನೋಡ್ತೀವಿ.
ನೋಡಿ ಸರ್, ನಿಮ್ಮ ಜಾಗದಲ್ಲಿ ಶನಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಸರ್. ಒಂದು ಸಣ್ಣದೊಂದು ಬೀಡ್ ಅಂಗಡಿ ಇಟ್ಟಿರೋ ವ್ಯಾಪಾರ ಚೆನ್ನಾಗುತ್ತೆ, ಕಡಲೆಪುರಿ ಅಂಗಡಿ ಇಟ್ಟಿರೋ ವ್ಯಾಪಾರ ಆಗುತ್ತೆ, ಬೋಂಡ್ ಅಂಗಡಿ ಇಟ್ಟಿರೋ ವ್ಯಾಪಾರ ಆಗುತ್ತೆ. ನೀವು ಬಿಸ್ನೆಸ್ ಅನ್ನ ಟ್ರೈ ಮಾಡಿ ಸರ್, ತುಂಬಾ ಕೆಲಸಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತೀರಿ. ನಿಮ್ಗೆ ಇವಾಗ ನಿಮ್ ಲಕ್ ಚೇಂಜ್ ಆಯ್ತು, ರಿಟೈರ್ಡ್ ಆದ್ಮೇಲೆ ನಿಮ್ ಲಕ್ ಚೇಂಜ್ ಆಗಿದೆ. ಬಿಸ್ನೆಸ್ ಮಾಡಿ ಸರ್, ತುಂಬಾ ಉದ್ದಾರ ಆಗ್ತೀರಾ. ಕೇಳಿಸ್ಕೊಂಡ್ರಲ್ಲ ಓಂ ಪ್ರಕಾಶ್ ಅವರೇ, ನಿಮ್ಮ ರಿಟೈರ್ಮೆಂಟ್ ಲೈಫ್ ಅಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಗುರುಜಿ ಅವರು ಹೇಳಿದ್ದಾರೆ. ಹಾಗೆ ನಿಮ್ ಮಗಳಿಗೂ ಕೂಡ ಒಳ್ಳೆ ಯೋಗ ಇದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಗುರುಜಿ. ಗುರುಜಿ, ಬಹಳಷ್ಟು ಜನ ನಿಮ್ ಜೊತೆ ನೇರವಾಗಿ ಮಾತಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಕರೆಗಳನ್ನ ನಾವು ಸ್ವೀಕರಿಸಕ್ಕಾಗಲ್ಲ. ಕೆಲವೊಂದು ಜನ ನಮ್ಗೆ ಪತ್ರಗಳನ್ನ ಬರೆದು ತಮ್ಮ ಸಮಸ್ಯೆಗಳನ್ನ ತಿಳಿಸಿದ್ದಾರೆ. ಈಗ ನಾನು ಪತ್ರನ ಓದ್ತಾ ಇದ್ದೀನಿ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ರಾಜೇಶ್ ಅಂತ. ನಾನು ದಾವಣಗೆರೆ ಜಿಲ್ಲೆಯವನು. ನಿಮ್ಮ ಕಾರ್ಯಕ್ರಮವನ್ನು ಯಾವಾಗ್ಲೂ ನೋಡ್ತಾ ಇರ್ತೀನಿ. ನಿಮ್ಮ ಕ್ರಿಕೆಟ್ ಕುರಿತ ಪ್ರಿಡಿಕ್ಷನ್ ದೊಡ್ಡ ಅಭಿಮಾನಿ ನಾನು. ಗುರುಗಳೇ, ನನ್ನ ಹುಟ್ಟಿದ ದಿನಾಂಕ 18/11/1988. ನನ್ನ ವಯಸ್ಸು 36 ವರ್ಷ. ನನ್ನ ಸಮಸ್ಯೆ ಏನೆಂದರೆ 4 ವರ್ಷದಿಂದ ಮದುವೆಯಾಗಲು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ. ಈಗಾಗಲೇ 60 ಹುಡುಗಿಯರನ್ನ ನೋಡಿದ್ದೀನಿ. ನಾನು ಎಷ್ಟೇ ಹುಡುಗಿಯರನ್ನ ನೋಡಿದ್ರು ಎಲ್ಲರೂ ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ವಯಸ್ಸು ಮೀರಿ ಹೋಗ್ತಾ ಇದೆ. ನನಗೆ ನನ್ನ ಮದುವೆಯದ್ದೇ ದೊಡ್ಡ ಚಿಂತೆಯಾಗಿದೆ. ನನ್ನ ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ತಿಳಿಸಿ ಗುರುಗಳೇ, ಧನ್ಯವಾದಗಳು ಅಂತ ರಾಜೇಶ್ ಅವರು ದಾವಣಗೆರೆಯಿಂದ ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ರಾಜೇಶ್ ಹುಟ್ಟೋದು 18ನೇ ತಾರೀಕು ಹೇಳಿದ್ರು. 18ನೇ ತಾರೀಕು 88ನೇ ಇಸ್ವಿ. ಈ ವರ್ಷ ರಾ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ. ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ, RR ನಗರ ವಾಸ್ತು ಇಲ್ಲ, ಪ್ರಾಬ್ಲಮ್ ಅಲ್ಲಿ ಇದೆ ಅಂತ. ಅಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. 6 ನಕ್ಷತ್ರಕ್ಕೆ ಯಾವಾಗಲೂ ನೆಗೆಟಿವ್ ನ ಕಾಡ್ತಾ ಇದೆ. ಹಾಗಾಗಿ ಈ ವರ್ಷ ಆದ್ಮೇಲೆ ತುಂಬಾ ಬೆಟರ್ ಆಗುತ್ತೆ 100%. ರಾಜೇಶ್ ಅವರು ಈ 6 ಅಕ್ಷರನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದೊಂದು ತೊಂದರೆ ಕೊಡುತ್ತೆ. 18ನೇ ತಾರೀಕಲ್ಲಿ ಹುಟ್ಟೋದ್ರಿಂದ ಅದೊಂದು ತೊಂದರೆ ಕೊಡುತ್ತೆ. ಮತ್ತೆ ರಾಜೇಶ್ ಅವ್ರ ಮದುವೆ ಬಗ್ಗೆ ಕೇಳ್ತಿದ್ರೆ, ನನ್ನ ಕ್ರಿಕೆಟ್ ಇಂದ ನೋಡ್ತೀನಿ. ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಕ್ರಿಕೆಟ್ ಇಂದ. ನಾನು ಅಷ್ಟಲ್ಲ, ನನ್ನ ಒಂದು ಪುಣ್ಯ, ನಾನು ವರ್ಲ್ಡ್ ಕಪ್ಗೆ ಫಸ್ಟ್ ಜಾತಕ ಪ್ರೆಡಿಕ್ಷನ್ಗೆ ಬಂದೆ. ಅದ್ರಲ್ಲಿ ಫಸ್ಟ್ಗೆನೆ ತೆಂಡೂಲ್ಕರ್ ಜಾತಕ ಎತ್ಕೊಂಡು ಜ್ಯೋತಿಷ ನೋಡ್ತಾ ಇದ್ದೆ ನನ್ನ ಲೈಫಲ್ಲಿ. ನನಗೆ ತೆಂಡೂಲ್ಕರ್ ಇವತ್ತರೆಗೂ ನಾನು ಎಲ್ಲವನ್ನೂ ಹೇಳಿದ್ದೀನಿ 100%. ನಾನು ಎಲ್ಲವನ್ನ ತೆಂಡೂಲ್ಕರ್ ಟೀಚರ್ ಎಲ್ಲ ನನ್ನ ಕ್ಲೈಂಟ್ಸ್ ಆಗಿದ್ರು 100%. ಇಲ್ಲಿ ಮದುವೆಗೆ ಒಂದೇ ಒಂದು ಪರಿಹಾರ, ಒಂದೇ ಟೆಂಪಲ್ ಇರೋದು ಜಗತ್ತಿನಲ್ಲಿ ಮದುವೆ ಎಲ್ಲರಿಗೂ ಕೂಡ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಅಂತಾರೆ. ಅಯ್ಯಪ್ಪ ಸ್ವಾಮಿಗೂ ಕೂಡ ಅಲ್ಲಿ ಮಾಳಿಗೆಪುರತಮ್ಮ ದೇವಿ ಅಂತ ಅಯ್ಯಪ್ಪ ಸ್ವಾಮಿನ ಮದುವೆ ಬೇಕು ಅಂತ ಅದನ್ನ ತೋರಿಸ್ತಾ ಇದ್ದಾರೆ 100%. ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ನೀವು ಶಬರಿಮಲೆಗೆ ಹೋಗಕ್ ಸ್ಟಾರ್ಟ್ ಮಾಡಿ. ಬಹಳ ವಿಶೇಷವಾಗಿ ಮಾಳಿಗೆಪುರತಮ್ಮ ದೇವಸ್ಥಾನದಲ್ಲಿ ನೀವು ತೆಂಗಿನಕಾಯಿನ ನೀವು ಮೂರು ರೌಂಡ್ನ ಉಳ್ಸೇವೆ ಮಾಡ್ಬೇಕು. ಅಂದ್ರೆ ಕೈ ಹಿಡ್ಕೊಂಡೇ ಕೈ ಆಚೆ ಬರಬಾರ್ದು, ಹಿಂಗೇ ಬರಬೇಕು. ಮಿನಿಮಮ್ ಒಂದು 100 ಜನರ ಕೈ ತುಣಿತಾರೆ, ಯಾಕಂದ್ರೆ ತುಣಿತಾರೆ. ಮತ್ತೆ ಯಾರು ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಮಾಳಿಗೆಪುರತಮ್ಮ ದೇವಿಗೆ ರೌಕೆ ಕಣನ ಇರುಮುಡಿಲಿ ಹಾಕ್ಬೇಕು. ಯಾರ್ದಾರು ಬೇರೆಯವ್ರಿಗೆ ಮದುವೆ ಆಗಿರೋರಿಗೆ ಹಾಕ್ಬೇಕು. ಆ ಇರುಮುಡಿನದಲ್ಲಿ ಹಾಕಿಂತ ರೌಕೆ ಕಣನ ಇಟ್ಕೊಂಡ್ರೆ ಅವರು ನಿಮ್ ಮದುವೆ ಆಗುತ್ತೆ ಅಂತೆಲ್ಲ. ಅವ್ರು ತಗೊಬಂದು ನಿಮಗೆ ಕೊಟ್ಟರೆ ಮುಂದಿನ ವರ್ಷ ಆಗುತ್ತೆ ಅಂತ. ಇದು ಅಯ್ಯಪ್ಪ ಸ್ವಾಮಿ ಮಾಳಿಗೆಪುರ ತಮಗೆ ರೇಷ್ಮೆ ರೌಕೆ ಕಣ ಹಾಕಿ ಅಲ್ಲೋಗಿ 3 ರೌಂಡ್ ಕಾಯಿ ಸುತ್ತಿಸ್ಬಿಟ್ಟು ಬರೀ ನಿಮ್ಮ ಮದುವೆ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ ರಾಜೇಶ್ ಅವರೇ, ನೀವು ಕೂಡ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿ ಮಾಳಿಗೆಪುರ ತಮ್ಮನ್ಗೆ ಅದೇನು ಮುಡಿ ಕಟ್ಟೋದಿದೆ ಅದನ್ನ ಕಟ್ಟಿ ಆದಷ್ಟು ಬೇಗ ನಿಮ್ಗೆ ಮದ್ವೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಜಿ, ಇವತ್ತಿನ ಒಂದು ಸಲಹೆ ಏನನ್ನ ಕೊಡ್ತಾ ಇದ್ದೀರಾ? 100% ಇವತ್ತು ಬಹಳ ವಿಶೇಷವಾಗಿ ತುಂಬಾ ಸಲಹೆಯನ್ನ ಕೊಡಬಹುದು. ಅದರಲ್ಲಿ ಬಹಳ ವಿಶೇಷವಾಗಿ 5ನೇ ತಾರೀಕವ್ರಿಗೆ ಬಹಳ ಒಂದು ದೊಡ್ಡ ಸಲಹೆ ಏನಪ್ಪಾ ಅಂದ್ರೆ, 5ನೇ ತಾರೀಕವ್ರಿಗೆ ತುಂಬಾ ಒಲೆಯಂಥದ್ದು ಒಂದು ಅದ್ಭುತವಾದ ಒಂದು ಸಕ್ಸಸ್ ನ ಕೊಡುತ್ತೆ. ಒಂದು ಅಂದ್ರೆ ಈ ಉತ್ತರಾಣಿ ಕಡ್ಡಿ ಅಂತ ಇದೆ. ಉತ್ತರಾಣಿ ಕಡ್ಡಿ ನೀವು ಕೇಳಿಲ್ಲ ಅನ್ಸುತ್ತೆ. ಅದರಲ್ಲಿ ಸಾಕ್ಷಾತ್ 5ನೇ ನಂಬರ್ ವಾಸ ಮಾಡುತ್ತೆ. 5ನೇ ನಂಬರ್ ವಾಸ ಮಾಡುತ್ತೆ ಅಂದ್ರೆ 5ನೇ ನಂಬರ್ ಅಲ್ಲ, ಬುಧ ಗ್ರಹದಲ್ಲಿ ವಾಸ ಮಾಡ್ತಾರೆ. ಬುಧ ಗ್ರಹನಿಗೆ ಬಹಳ ಇಷ್ಟ ಉತ್ತರಾಣಿ ಕಡ್ಡಿ. ನಾವು ಹಿಂದೆ ನಮ್ಮ ದೀಪಾವಳಿ ಹಬ್ಬದಲ್ಲಿ ತಿಪ್ಪಮ್ಮಗೆಲ್ಲ ಪೂಜೆ ಮಾಡಕ್ಕೆ ಉತ್ತರಾಣಿ ಕಡ್ಡಿ ಹಾಕು, ಕಣ ಗುಡ್ಸಕ್ಕೆ, ಮನೆ ಗುಡ್ಸಕ್ಕೆಲ್ಲ ಉತ್ತರಾಣಿ ಕಡ್ಡಿ. ಈ ಒಂದು ಕಡ್ಡಿನ ಯಾರು ಮನೆ ಮುಂದೆ ಪಾಟಲ್ಲಿ ಬೆಳೆಸ್ತಾರೋ ಅವ್ರ ಮನೇಲಿ ವಿದ್ಯೆ, ಬುದ್ಧಿ, ನೆಮ್ಮದಿ ಮತ್ತೆ ತುಂಬಾ ಸಂತೋಷ ಇವ್ರ ಮನೇಲಿ ತುಂಬಾ ತುಳ್ಕಾಡತ್ತೆ. ಏನು ತುಳಸಿ ಗಿಡ ಸಾಕ್ತೀರಾ, ಹೂವಿನ ಗಿಡ ಸಾಕ್ತೀರಾ, ಉತ್ತರಾಣಿ ಕಡ್ಡಿನ ಅದನ್ನ ಬೆಳೆಸಿ ನೀವು ಪೂಜೆ ಮಾಡಿ ಆ ವಿದ್ಯೆ ನೆಮ್ಮದಿ ಬಂದು ಉತ್ತರಾಣಿ ಕಡ್ಡಿ ಫಾಲೋ ಮಾಡಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇವತ್ತಿನ ಸಲಹೆಯಲ್ಲಿ ಗುರೂಜಿ ಅವರು ಉತ್ತರಾಣಿ ಕಡ್ಡಿನ ಬೆಳೆಸೋದ್ರಿಂದ ನಮ್ಮ ಮನೆ ಕೂಡ ಅಷ್ಟೇ ಸಮೃದ್ಧಿ ಆಗುತ್ತೆ, ವಿದ್ಯೆ ಬುದ್ಧಿ ಯಾವಾಗ್ಲೂ ನೆಲೆಸುತ್ತೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಗುರೂಜಿ. ಇವತ್ತು ನಮ್ಗೆ ಬಹಳಷ್ಟು ಒಳ್ಳೆಯ ವಿಷಯಗಳನ್ನ ತಿಳಿಸಿದ್ದೀರಾ. ನಂಬರ್ಗಳ ಬಗ್ಗೆ ಆಗ್ಲಿ, ಬಣ್ಣಗಳ ಬಗ್ಗೆ ಆಗ್ಲಿ, ಹಾಗೆ ನಮ್ಮ ಕಾಲರ್ಸ್ಗೂ ಕೂಡ ಒಳ್ಳೆಯ ಉಪಯುಕ್ತ ಪರಿಹಾರಗಳನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ. ಇಷ್ಟ ತನಕ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ನವರಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡ್ದವ್ರ ಮನೆ ಉದ್ಧಾರ ಮಾಡ್ಲಿ ಅಂತ ಹೇಳ್ತೀನಿ. ನಾನು ನಗ್ತಾ ಇರ್ತೀನಿ, ನೀವು ನಗ್ತಾ ಇರಿ. ಖಂಡಿತಲು ಮತ್ತೆ ನಾಳೆ ಸಿಗ್ತೀನಿ. ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿ ಅವರೊಂದಿಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.